ಕೋಲಾರ ಜಿಲ್ಲೆ KGF ತಾಲೂಕು ರಾಬಾಸನಪೇಟೆ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಶ್ರೀ ಸ್ವಾಮಿಯವರ ಮತ್ತು ಅಮ್ಮನವರ ಮೂಲ ವಿಗ್ರಹಗಳ ಅಷ್ಟಬಂಧನ ಜೀರ್ಣೋದ್ಧಾರ ಹಾಗೂ ಮಹಾಸಂಪ್ರೋಷಣೆ ಮಾಡಲು ಈಗಾಗಲೇ ನಮ್ಮ ಆಯುಕ್ತರಿಂದ 14/5/2025 ಅನುಮತಿ ಬಂದಿರುತ್ತದೆ. ಅದರಂತೆ ಈಗ ಅದನ್ನು ದೇವ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಉತ್ಸವದಾರರ ಒಂದು ಮೀಟಿಂಗ್ ಮಾಡಿ ಅವ್ರ ಕಡೆ ಸಭೆ ತಗೊಂಡು ಯಾವ ಥರ ರೂಪಿಸಿ ಮಾಡಬೇಕು ಮತ್ತು ಯಾವ ಥರ ಯಾವ ಟೈಮಿಂಗ್ ಮಾಡಬೇಕು ಮತ್ತು ಯಾವ ದಿನ ಮಾಡಬೇಕು ಅಂತ ಚರ್ಚೆ ಮಾಡೋದಾಗಿ ಈಗಾಗಲೇ ಎಲ್ಲ ಉತ್ಸವದಾರರು ಕಮಿಷನ್ ಆದೇಶ ಆಗಿರೋದು 10,58,000 ದೇವಾಲಯದಿಂದ ಅರ್ಧ ಅಮೌಂಟು ಮಿಕ್ಕಿದ ಉತ್ಸವದಾರದ ಅರ್ಧ ಅಮೌಂಟ್ ತಗೊಂಡು ದೇವ ಕಾರ್ಯ ಮಾಡಿ ಅಂದ್ಬಿಟ್ಟು ನಮಗೆ ಕಮಿಷನ್ ಆದೇಶ ಆಗಿದೆ. ಅದ್ರ ಬಗ್ಗೆ ಸಂಬಂಧಿಸಿದಂಗೆ ಇವಾಗ ಸಭೆ ಕರೆದಿದ್ದಾಯಿತು. ಎಲ್ಲ ಸಭೆ ಮುಖಂಡರು ಮತ್ತು ಉತ್ಸವದಾರರು ಸಹ ನಾವು ಉತ್ಸವಗಳು ಮಾಡಬೇಕಂದ್ರೆ ನಮ್ಗೆ ಅಮೌಂಟ್ ಜಾಸ್ತಿ ಖರ್ಚಾಗ್ತಾ ಇದೆ ಮತ್ತು ಇದನ್ನು ನಮ್ಮ ಕಡೆಯಿಂದ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಮ್ಮತ್ತು ಅಭಿಪ್ರಾಯ ಕೊಟ್ಟಿರ್ತಾರೆ. ಅದಕ್ಕೆ ಅವರು ಎಲ್ಲ ಉತ್ಸವದಾರರು ಮತ್ತು ಅವ್ರ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ಭಾನುವಾರ ನಾನು ಅಭಿಪ್ರಾಯ ಕೊಡ್ತೀವಿ. ಅವ್ರು ಏನು ಅಭಿಪ್ರಾಯ ಕೊಟ್ಟು ಅದರ ಮೇಲೆ ನಾವು ನೆಕ್ಸ್ಟು ದೇವ ಕಾರ್ಯ ಮಾಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರವನ್ನು ಕೊಡ್ತೀವಿ. ಸರ್, ಇದ್ರ ಬಗ್ಗೆ ಈಗ ನಮಗೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಇವಾಗ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಅದು ಏನೇನು ಸಮಸ್ಯೆ ಇದೆ ನಾನು ನೆಕ್ಸ್ಟ್ 15 ದಿವಸ ಒಳಗಡೆ ನಮ್ಮ ಕ್ರಮ ತಗೊಳ್ತೀವಿ. ಸರ್, ಅಂದರೆ ಪೂಜಾ ಕಾರ್ಯ ನಾವು ಯಾವತ್ತು ಸ್ಟಾರ್ಟ್ ಮಾಡ್ತೀವೋ ಅವತ್ತಿಂದ 30 ದಿವಸ ಒಳಗಡೆ ಮುಗಿಸ್ಬೇಕು ಅನ್ನೋದು ನಮ್ಮ ಕಂಡೀಷನ್ ಇದೆ ಸರ್. ಆಯ್ತಂತ ಕಂಡೀಷನ್ ಇದೆ. 30 ದಿವಸ ಒಳಗೆ ಮುಗಿಸ್ತೀವಿ ನಾವು. ನೆಕ್ಸ್ಟ್ ಮೀಟಿಂಗಲ್ಲಿ ನಮ್ಗೆ ಯಾವತ್ತು ಸ್ಟಾರ್ಟ್ ಮಾಡ್ತೀವಿ ಅದ್ರ ರೂಪಾಯಿ ಏನೇನು ಮಾಡ್ತೀವಿ ಅಂದ್ಬಿಟ್ಟು ನೆಕ್ಸ್ಟ್ ಭಾನುವಾರ ಮೀಟಿಂಗ್ ಕರೆದಿದ್ದಾರೆ. ಅವತ್ತು ನಿಮ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಅರ್ಚಕರ ವತಿಯಿಂದ ಸಲ್ಲಿಸಲಾಗಿತ್ತು. ಸುಮಾರು 1 ವರ್ಷಗಳಾಗಿತ್ತು. ಅದಕ್ಕೆ ಸದರಿಯ ಅಧಿಕಾರಿಗಳೆಲ್ಲರೂ ಒಂದೇ ಸಮನೆ ಗೌರವ ಕೊಟ್ಟು ಅದಕ್ಕೆ ಸರ್ಕಾರದ ಅನುಮತಿ ಕೊಡಬೇಕೆಂದರೆ ಆಯುಕ್ತರ ಅನುಮತಿ ಪಡೆದು ಈಗ ಇದು ಉತ್ಸವದಾರರ ಸಭೆ ನಡೆಸಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಒಂದು ತೀರ್ಮಾನ ಆಗಿದೆ. ಆಯುಕ್ತರ ಆದೇಶದ ಮೇರೆಗೆ ದಿನಾಂಕ 14/5/2025 ಆಯುಕ್ತರ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಮುದ್ರಾಯಿ ತಹಸೀಲ್ದಾರ್ ಅವರು ಆದೇಶದ ಮೇರೆಗೆ ಇಂದು ಎಲ್ಲ ಉತ್ಸವದಾರರನ್ನು ಸಭೆ ಕರೆದು ಅದರ ಬಗ್ಗೆ ಚರ್ಚಿಸಬೇಕೆಂತೇಳಿ ತೀರ್ಮಾನವಾಗಿರುತ್ತದೆ. ಅದರ ಪ್ರಕಾರವಾಗಿ 11:00 ಎಲ್ಲ ಉತ್ಸವದಾರರನ್ನು ಸಭೆಗೆ ಕರೆಯಲಾಗಿದೆ. ಇದರ ಒಂದು ವೈಶಿಷ್ಟ್ಯತೆ ಇದು ಕೆಲವು ಕ್ಷಣಗಳಲ್ಲಿ ಆಗಮಿಕ KGFನ ಆಗಮಿಕ ಪಂಡಿತರು ಬಂದು ನಮ್ಮ ಪ್ರಧಾನ ಅರ್ಚಕರು ಅದು ಯಾವ ರೀತಿ ಏನು ಹೇಳ್ತಾರೆ. ಈ ಅಷ್ಟಬಂಧನ ಏನಾಗಿದೆ ಅಂತ ಹೇಳಿದರೆ ತುಂಬ ಹಳೆಯ ರೀಸೆಂಟಾಗಿ ನಾವು ಒಂದು 3-4 ವರ್ಷದ ಮುಂದೆ ನಾವು ಮಾಡಿದ್ವಿ. ಎಲ್ಲ ಉತ್ಸವದಾರಿಗಳ ಸಹಕಾರದಿಂದ ಹಾಗೂ ಸರ್ಕಾರದ EO ಸಾಹೇಬರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ನಡೆದಿತ್ತು. ಆದರೆ ಆದಷ್ಟು ಬೇಗ ಯಾವ ರೀತಿ ಏನು ಕಡಿಮೆ ಆಗಿದೆ ಗೊತ್ತಾಗಿಲ್ಲ. ಈ ಅಷ್ಟಬಂಧನವು ಎಲ್ಲ ಮಿಕ್ಕಿದೆ. ಈ ಅಷ್ಟಬಂಧನ ಪೂಜೆ ಮತ್ತೊಂದು ಸಾರಿ ಮಾಡಬೇಕು ಅಂತೇಳಿ 22 ಜುಲೈನಲ್ಲಿ 2024 ಅರ್ಜಿ ಸಲ್ಲಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾರ್ವರ್ಡ್ ಆಗಿದೆ. ಈಗ ತೀರ್ಮಾನ ಆಗಿದೆ. ಈ ತೀರ್ಮಾನ ಆಗಿರೋದ್ರಿಂದ ಇದಕ್ಕೆ ಸರ್ಕಾರದ ಹಾಗೂ ಸುತ್ತಲಿನೆಲ್ಲ ಈಗ ಹೋಗಿ ಹೇಳ್ತಾರೆ. ಸರ್ಕಾರದ ವತಿಯಿಂದ ಹೇಳ್ತಾರೆ. ಇದಕ್ಕೆ ನಮ್ಮೆಲ್ಲರ ಒಂದು ಪಾತ್ರ ಏನಿದೆ 50% ಇದಕ್ಕೆ ತಗೊಳ್ಳುವ ಖರ್ಚನ್ನು ನಾವು ಭರಿಸಬೇಕು ಅಂತ ಹೇಳಿ ನಮ್ಮ ಆಯುಕ್ತರಿಂದ ಆದೇಶ ಬಂದಿದೆ. ಎರಡನೇದು ಅದಕ್ಕೆ ತಗೊಳ್ಳುವ ಖರ್ಚುಗಳಲ್ಲಿ 50% ನಮ್ಮ ದೇವಸ್ಥಾನದ ನಿಧಿಯಿಂದ ಭರಿಸಲಾಗುವುದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಮ್ಮೆಲ್ಲರ ಆಲೋಚನೆಯನ್ನು ನಮ್ಮ ತಹಸೀಲ್ದಾರರು ಖುದ್ದಾಗಿ ಬಂದಿದ್ದಾರೆ. ಕೆಲವೊಂದು ಅಡಚಣೆಗಳಿರ್ಬೋದು, ಏನಿದೆ ಗೊತ್ತಿಲ್ಲ. ನಿಮ್ಮೆಲ್ಲರ ಸಹಕಾರ ಯಾವ ರೀತಿ ಬೇಕು ಅಂತ ಹೇಳಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಲ ತೀರ್ಮಾನದ ಮೇರೆಗೆ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ವಾರಿ ಗೋವಿಂದೋ ಹರ ಹರ ಪಾರ್ವತಿ ಪತೆಯೇ. ಬೆಳಗ್ಗೆ 11:30 ಈ ಸಮಯದವರೆಗೂ KGF ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಅಷ್ಟಬಂಧನ ಪೂಜೆ ವಿಶೇಷ ಅಂಗವಾಗಿ KGF ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮೋತ್ಸವದ ಎಲ್ಲ ಉತ್ಸವದಾರರ ಪದಾಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಲಾಗಿದ್ದು, ಈ ಸಭೆಯಲ್ಲಿ ಗುರುತಿಸಲಾಗಿ ಪ್ರತಿಯೊಂದು ವಿಚಾರವನ್ನು ಸುದೀರ್ಘವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಮುಂದಿನ ಭಾನುವಾರ ಮತ್ತೊಂದು ಸಭೆ ಕರೆಯಲಾಗಿದ್ದು, ಇವತ್ತಿಗೆ ಈ ದಿನದ ಸಭೆ ಮುಕ್ತಾಯಗೊಳ್ಳುತ್ತದೆ. ಹಲವಾರು ವಿಚಾರಗಳನ್ನು ತಹಸೀಲ್ದಾರ್ ಅವರಿಗೆ ಮಂಡಿಸಲಾಗಿದ್ದು, ಅದಕ್ಕೆ ಇನ್ನೊಂದು ಸಾರಿ ಉತ್ಸವದಾರರೆಲ್ಲ ತಮ್ಮ ಸಮಿತಿಯಲ್ಲಿ ಮಾತಾಡಿ ಅದಕ್ಕೆ ಕುಲಂಕುಷಲವಾದ ಒಂದು ವಿಚಾರವನ್ನು ಸರ್ಕಾರದ ತಹಸೀಲ್ದಾರರಿಗೆ ಮುಂದಿಡಲು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. KGF ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಅಂಗಡಿಗಳು ಸುಮಾರು 10 ಇದೆ. ಅದರಲ್ಲಿ 3 ಅಂಗಡಿಗಳು ಬಾಡಿಗೆ ಕರೆಕ್ಟಾಗಿ ಬರ್ತಾಯಿದೆ.
ಮಿಗಿಲಿದ ಹೊಸ ಅಂಗಡಿಗಳಲ್ಲಿ ಒಂದಕ್ಕೂ ಬಾಡಿಗೆ ಬರ್ತಾ ಇಲ್ಲ. ಲಾಸ್ಟ್ ಶಾಪ್ ನಂಬರ್ 6 ಬಿಟ್ಟು ಶಾಪ್ ನಂಬರ್ 6 ಅವರು ಕಟ್ಟಾಗಿ ಬಾಡಿಗೆ ಕಟ್ತಾ ಇದ್ದಾರೆ. 1ರಿಂದ 5 ಮತ್ತು ಇನ್ನೂ ಅಂಗಡಿಗಳ ಕಾಲಾವಧಿ ಮುಗಿದಿದೆ. ದ ಪೀರಿಯಡ್ ಎಷ್ಟು ದಿನ ಇತ್ತು ಅದು ಕಾಲಾವಧಿ ಮುಗಿದಿದೆ. ಆ ಕಾಲಾವಧಿ ಮುಗಿದ ನಂತರ ಅವರಿಗೆ ಮರು ಟೆಂಡರ್ ಮಾಡಬೇಕು. ಮರು ಟೆಂಡರ್ ಮಾಡಿದ್ರೆ ಯಾರಿಗೂ ಕಡು ಬಡವರಿಗೆ ಹೋಗುತ್ತೆ. ಅವರು ಆ್ಯಕ್ಷನಲ್ಲಿ ಅದನ್ನು ತೊಗೋತಾರೆ. ಆ್ಯಕ್ಷನಲ್ಲಿ ತೊಗೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ಅದರಲ್ಲಿ ಆ್ಯಕ್ಷನ್ನಲ್ಲಿ ಬರೋ ಬಾಡಿಗೆಯಿಂದ ದೇವಸ್ಥಾನಕ್ಕೆ ಆದಾಯ ಬರುತ್ತೆ. ಈಗ ದೇವಸ್ಥಾನಕ್ಕೆ ಯಾವುದೂ ಆದಾಯಗಳು ಕಾಣಿಸ್ತಾ ಇಲ್ಲ. 5 ರೂಪಾಯಿ ಅರ್ಚನೆ ಟಿಕೆಟು ಇಂಥದ್ದೇ ಬಡಿತಾ ಇದೆ. ಇದರಲ್ಲಿ ಈ ನಮ್ಮ ದೇವಾಲಯದ ಅಂಗಡಿದವರು ಪಾಪ ಕೋವಿಡ್ ಸಂದರ್ಭದಲ್ಲಿ ಅವರು ಸುಮಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಬಾಡಿಗೆ ಕಟ್ಟೋಕ್ಕಾಗಿಲ್ಲ. ಆ ಬಾಡಿಗೆ ಕೋವಿಡ್ ಸಂದರ್ಭದಲ್ಲಿರೋ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಅಂಥೇಳಿ ಅವರು ಮಾನ್ಯ AC ಮೇಡಮ್ ಅವ್ರಿಗೆ ಅರ್ಜಿ ಸಲ್ಲಿಸಿದ್ದಾರೆ. 2.5 ವರ್ಷ ಆಯಿತು. ಇವತ್ತು ನಾಳೆ ಮುಂದೂಡ್ತಾ ಇದ್ದಾರೆ. ಒಂದು ಅವ್ರಿಗೆ ಕನ್ಸೆಷನ್ ಕೊಡಬೇಕು, ಇಲ್ಲ ಅದನ್ನು ರಿವೋಕ್ ಮಾಡಬೇಕು, ಬಾಡಿಗೆನೇ ಇಲ್ದಂಗೆ ಮಾಡಿಕೊಡ್ಬೇಕು. 2 ವಿಚಾರ. 3ನೇ ವಿಚಾರ, ಕಾಲಾವಧಿಗಳಿಗೆ ಮುಗಿದಿರೋದ್ರಿಂದ ಇವಾಗ ಯಾವುದು 7 ಅಂಗಡಿಗಳಿಗೆ ಬಾಡಿಗೆ ಬರ್ತಾ ಇದೆ. 7 ಅಂಗಡಿಯವರು ಬಾಡಿಗೆ ಕಟ್ಟಲೇಬೇಕಲ್ಲ. 1-2 ಅಂಗಡಿಯವರು ಬಾಡಿಗೆ ಕಟ್ತಾ ಇದ್ದಾರೆ, ಹಳೆಯವರು. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಎಲ್ಲದಕ್ಕೂ ಟೆಂಡರ್ ಕರಿಬೇಕು. 5 ವರ್ಷ ಮುಗಿದೈತಾ ಟೆಂಡರ್ ಕರಿಬೇಕು. ಟೆಂಡರ್ ಕರೀದೆ ತಡ ಆಗ್ತಾ ಇದೆ. ಯಾಕಂದರೆ AC ಕೋರ್ಟಲ್ಲಿದೆ ಅಂತ ಹೇಳ್ತಾರೆ. ಇದು AC ಮೇಡಮ್ ಅವ್ರಿಗೂ ಗಮನದಲ್ಲಿ ಸುಮಾರು ಸರಿ ತೊಗೊಂಬಂದಿದ್ದೀವಿ. ಬಾಡಿಗೆ ವಿಚಾರ ಹೊರತುಪಡಿಸಿ ಅದು ರೀಟೆಂಡರ್ ಕಾಡಿದ್ರೆ ಪ್ರತಿಯೊಂದು ಅಂಗಡಿಗೂ 2,40,000, 50,000 ಹಣ ಬರುತ್ತೆ. ಅದು ಬರೋದ್ರಿಂದ ದೇವಸ್ಥಾನಕ್ಕೆ ಆದಾಯವಾಗಿರುತ್ತೆ. ಸುಮಾರು ಸರಿ ನಾವು ಹೇಳಿರೋದ್ರಿಂದ ತಡ ಮಾಡ್ತಾ ಇರೋದು ಕಾರಣ ಗೊತ್ತಾಗ್ತದೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.